ಎಸ್, ಇವತ್ತು NMMS ಪರೀಕ್ಷೆ 2022-23 ಪತ್ರಿಕೆ 2ರಲ್ಲಿ ಸ್ಯಾಟ್ ಇರ್ತದೆ. ಅದೇ ಸ್ಯಾಟ್ನಲ್ಲಿ ಸಮಾಜ ವಿಜ್ಞಾನದಲ್ಲಿ 13ನೇ ಪಾಠ ವಾಯುಗೋಳದಲ್ಲಿ ಭಾಗ 3ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 25 ಕ್ವಶನ್ಸನ್ನು ತಂದಿದ್ದೀನಿ. ಫಸ್ಟ್ 2 ಪಾರ್ಟಲ್ಲಿ ಏನು ಮಾಡಿದ್ದೀವಿ ಅಂದರೆ ಟೋಟಲಿ 60 ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ಆ ವಿಡಿಯೋಗಳನ್ನ ತಪ್ಪದೆ ನೋಡಿ. ಎಸ್, ಹಿಂದಿನ ಪಾಠಗಳ ವಿಡಿಯೋಗಳನ್ನು ತಮಗೆ ಬೇಕಾದರೆ ತಾವುಗಳು ಇದೇ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಅದ. NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗ್ತದೆ. ನಾವು ಕಲಿಕಾ ಚೇತರಿಕೆಯಲ್ಲಿ ಹಿಂದಿ ಸಮಾಜ ವಿಜ್ಞಾನದಲ್ಲಿ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಹಿಂದಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯಕ್ರಮಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಸಹಿತ ಹಾಕ್ತಾ ಇದ್ದೀವಿ. NMMS ವಿಷಯದ ವಿಜ್ಞಾನದ ವಿಡಿಯೋಗಳ ಸಹಿತ ಕೂಡ ಇದ್ದಾವೆ, ಅವುಗಳನ್ನು ಸಹಿತ ತಪ್ಪದೆ ನೋಡಿ. ನಿಮಗೆ ಯೂಸ್ ಆಗ್ತಕ್ಕಂಥ FA ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಪ್ರಶ್ನೆ 61 ಇತ್ತು, ಸಮಭಾರ ರೇಖೆಗಳು ಅಂದರೆ ಏನು? ಒಂದೇ ಪ್ರಮಾಣದ ಒತ್ತಡ ಹೊಂದಿರುವ ಸ್ಥಳಗಳನ್ನು ಸೇರಿಸುವಂತೆ ಎಳೆಯಬಹುದಾದ ರೇಖೆಗಳಿಗೆ ಸಮಭಾರ ರೇಖೆಗಳು ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಇತ್ತು, ಪ್ರಶ್ನೆ ಸಂಖ್ಯೆ 62, ಮಾರುತ ಎಂದರೆ ಏನು? ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಚಲಿಸ್ತಕ್ಕಂಥ ವಾಯುವಿಗೆ ಮಾರುತ ಅಂತ ಕರೀತಾರೆ. ವಾಯುವು ಯಾವ ದಿಕ್ಕಿನಿಂದ ಬೀಸುತ್ತದೆ ಎಂದು ತಿಳಿಯಲು ಯಾವ ಉಪಕರಣವನ್ನು ಬಳಸ್ತಾರೆ? ನೆನಪಿಟ್ಕೊಡ್ರಿ, ವಾಯು ಯಾವ ದಿಕ್ಕಿನಿಂದ ಬೀಸ್ತದಲ್ಲ ಅಂತ ತಿಳಿಲಿಕ್ಕೆ ಪವನ ದಿಕ್ಸೂಚಿಗಳನ್ನು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ ಬಳಸ್ತಾರೆ. 64, ವಾಯುವಿನ ವೇಗ ಅಳೆಯಲು ಯಾವ ಉಪಕರಣ ಬಳಸ್ತಾರೆ? ವಾಯುವಿನ ವೇಗವನ್ನು ಅಳಿಬೇಕಾದ್ರೆ ಪವನ ವೇಗ ಮಾಪಕ ಅಂತ ಸಿಗ್ತದ. ಆ ಪವನ ವೇಗ ಮಾಪಕ ಅಂತಕ್ಕಂಥ ಉಪಕರಣದ ಸಹಾಯದಿಂದ ವಾಯುವಿನ ವೇಗವನ್ನು ಅಳಿತಾರೆ. ಮಾರುತಗಳಲ್ಲಿ ಎಷ್ಟು ಪ್ರಕಾರಗಳು? ಅವು ಯಾವುವು? ಮಾರುತಗಳಲ್ಲಿ 4 ಪ್ರಕಾರಗಳು ಸಿಗ್ತಾವ. ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು, ಆವೃತ್ತ ಪ್ರತ್ಯಾವೃತ್ತ ಮಾರುತಗಳು ಅಂತ ಸಿಗ್ತಾವ. ಇವು 4 ಏನಪ್ಪ ಅಂತಂದರೆ ಮಾರುತಗಳಲ್ಲಿರ್ತಕ್ಕಂಥ 4 ಪ್ರಕಾರಗಳು. ಯಾವ ಮಾರುತಗಳನ್ನು ನಿತ್ಯ ಮಾರುತ ಅಥವಾ ಭೂಮಂಡಲೀಯ ಮಾರುತ ಅಂತ ಕರೀತಾರೆ. ನಿರಂತರ ಮಾರುತಗಳಿದ್ದಾವೆ ನೋಡಿ. ಆ ನಿರಂತರ ಮಾರುತಗಳಿಗೆ ಇರ್ತಕ್ಕಂಥ 2 ಹೆಸರು ಏನಪ್ಪ ಅಂದ್ರೆ ನಿತ್ಯ ಮಾರುತ ಅಂತಲೂ ಕರೀತಾರೆ ಮತ್ತು ಭೂಮಂಡಲೀಯ ಮಾರುತ ಅಂತಲೂ ಕೂಡ ಕರೀತಾರೆ. ಮುಂದಿನ ಪ್ರಶ್ನೆ ಇತ್ತು, ಯಾವ ಮಾರುತಗಳು ವರ್ಷದ ಎಲ್ಲ ಕಾಲದಲ್ಲಿ ಬಹುತೇಕ ಒಂದೇ ದಿಕ್ಕಿನಿಂದ ಬೀಸ್ತವೆ? ನಿರಂತರ ಮಾರುತಗಳು. ಯಾಕಂದ್ರೆ ಈ ಮಾರುತಗಳ ವಿಶೇಷತೆ ಏನಿರ್ತೈತಪ್ಪ ಅಂದ್ರೆ ವರ್ಷದ ಎಲ್ಲ ಕಾಲದಲ್ಲಿ, ಅದು ಎಲ್ಲ ಋತುಮಾನಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಬಹುತೇಕವಾಗಿ ಒಂದೇ ದಿಕ್ಕಿನಿಂದ ಬೀಸ್ತವೆ. ಯಾವುವು? ನಿರಂತರ ಮಾರುತಗಳು. ಪ್ರಶ್ನೆ 68, ನಿರಂತರ ಮಾರುತಗಳಲ್ಲಿ ಎಷ್ಟು ವಿಧ? ಅವು ಯಾವುವು? ನೆನಪಿಟ್ಕೊಡ್ರಿ, ನಿರಂತರ ಮಾರುತಗಳಲ್ಲಿ 3 ವಿಧಗಳು ಬರ್ತಾವ. ಒಂದನೇದು ವಾಣಿಜ್ಯ ಮಾರುತಗಳು, ಎರಡನೇದು ಪ್ರತಿ ವಾಣಿಜ್ಯ ಮಾರುತಗಳು, ಮೂರನೇದು ಧ್ರುವೀಯ ಮಾರುತಗಳು ಅಂತ ಸಿಗ್ತಾವ. ಇವು 3 ಏನಪ್ಪ ಅಂದರೆ ನಿರಂತರ ಮಾರುತಗಳ ವಿಧಗಳು. ಯಾವ ಮಾರುತಗಳನ್ನು ಪಶ್ಚಿಮದ ಮಾರುತ ಅಂತ ಕರೀತಾರೆ? ಪ್ರತಿ ವಾಣಿಜ್ಯ ಮಾರುತಗಳು ಅಂತ ಬರ್ತವೆ. ಈ ಪ್ರತಿ ವಾಣಿಜ್ಯ ಮಾರುತಗಳಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಪಶ್ಚಿಮದ ಮಾರುತಗಳು. ಪ್ರಶ್ನೆ 70, 40 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ ಬೀಸೋ ಗಾಳಿಗೆ ಏನಂತ ಕರೀತಾರೆ? 40 ಡಿಗ್ರಿ ಅದು ದಕ್ಷಿಣದ ಅಕ್ಷಾಂಶಗಳಲ್ಲಿ ಬೀಸ್ತಕ್ಕಂಥ ಗಾಳಿಗೆ ಏನಂತ ಕರೀತಾರಪ್ಪ ಅಂದ್ರೆ 40ರ ಅಬ್ಬರ ಗಾಳಿ ಅಂತ ಕರೀತಾರೆ. ಅದನ್ನು ಆಗಬೇಕು 40ರ ಅಬ್ಬರ ಗಾಳಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 71, 50 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ ಬೀಸೋ ಗಾಳಿಗೆ ಏನಂತ ಕರೀತಾರೆ? 50 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ ಏನು ಗಾಳಿ ಬೀಸ್ತೈತಲ್ಲ, ಆ ಗಾಳಿಗೆ ಏನಂತ ಕರೀತಾರೆ ಅಂದರೆ ವಿದ್ಯಾರ್ಥಿಗಳೇ 50ರ ಉಗ್ರರ ಗಾಳಿ ಅಂತ ಕರೀತಾರೆ. 50ರ ಉಗ್ರರ ಗಾಳಿ. ಪ್ರಶ್ನೆ 72, 60 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ ಬೀಸೋ ಗಾಳಿಗೆ ಏನಂತ ಕರೀತಾರೆ? 60 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ ಬೀಸ್ತಕ್ಕಂಥ ಗಾಳಿಗೆ 60ರ ಅರಚುವ ಗಾಳಿ ಅಂತ ಕರೀತಾರೆ. 73, ವಿವಿಧ ದೇಶಗಳಲ್ಲಿ ಸ್ಥಳೀಯ ಮಾರುತಗಳಿರುವ ಹೆಸರುಗಳನ್ನು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದನ್ನು ನೀವು ತಿಳ್ಕೊಳ್ಳೇಬೇಕು. ಭಾರತದಲ್ಲಿ ಲೂ ಅಂತ ಕರಿತೀವಿ, USA ಅಲ್ಲಿ ಚಿನುಕ ಅಥವಾ ಹಿಮಭಕ್ಷಕ ಅಂತೀವಿ,
ಆಲ್ಪಸ್ ಪರ್ವತಗಳಲ್ಲಿ ಪೂನಾ ಅಂತೀವಿ, ಫ್ರಾನ್ಸ್ದಲ್ಲಿ ಮಿಸ್ಟ್ರೈಲ್ ಅಂತೀವಿ, ಸಹಾರಾ ಮರುಭೂಮಿದಲ್ಲಿ ಸಿರಾಕೋ ಅಂತೀವಿ, ಆಸ್ಟ್ರೇಲಿಯಾದಲ್ಲಿ ಫಿಲ್ಡರ್ ಅಂತೀವಿ, ಅಂಟಾರ್ಟಿಕ್ದಲ್ಲಿ ಬ್ಲೀಸರ್ಡ್ ಅಂತ ಕರಿತೀವಿ. ಇವು ಏನಪ್ಪ ಅಂತಂದರೆ ಸ್ಥಳೀಯ ಮಾರುತಗಳಿರುವ ಹೆಸರುಗಳು. ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತಾವ. 74 ಯಾವ ಮಾರುತಗಳನ್ನು ನಿಯತಕಾಲಿಕ ಮಾರುತಗಳು, ಕ್ಲುಪ್ತ ಮಾರುತಗಳು ಅಂತ ಕರೀತಾರೆ. ಸೊ ಋತುಮಾನ ಮಾರುತಗಳು ಅಂತ ಬರ್ತದೆ, ವಿದ್ಯಾರ್ಥಿಗಳಿಗೆ ನೆನಪಿಟ್ಕೋಬೇಕು. ಈ ಋತುಮಾನ ಮಾರುತಗಳಿಗೆ ಎರಡು ಹೆಸರಿದಾವ, ಒಂದು ನಿಯತಕಾಲಿಕ ಮಾರುತಗಳು, ಇನ್ನೊಂದು ಏನಪ್ಪ ಅಂತಂದರೆ ಕ್ಲುಪ್ತ ಮಾರುತಗಳು ಅಂತ ಕರಿತೀವಿ. ಪ್ರಶ್ನೆ 75 ಯಾವ ಮಾರುತಗಳು ಅತ್ಯಂತ ಅಪಾಯಕಾರಿ ಮತ್ತು ವಿನಾಶಕಾರಿ ಆಗಿವೆ. ಸೊ ಇಲ್ಲಿ ಆವೃತ್ತ ಮತ್ತು ಪ್ರತ್ಯಾವೃತ್ತ ಮಾರುತಗಳು ಅಂತ ಬರ್ತಾವ ವಿದ್ಯಾರ್ಥಿಗಳೇ. ಆ ಆವೃತ್ತ ಮತ್ತು ಪ್ರತ್ಯಾವೃತ್ತ ಮಾರುತಗಳು ಬಹಳಷ್ಟು ಅಪಾಯಕಾರಿಯಾಗಿರ್ತಾವ ಮತ್ತು ವಿನಾಶಕಾರಿನೂ ಕೂಡ ಏನಾಗಿರ್ತಾವಪ್ಪ ಅಂತಂದ್ರೆ ಆಗಿರ್ತಾವ. 76 ಯಾವ ಮಾರುತಗಳನ್ನು ಚಂಡಮಾರುತಗಳು ಅಂತ ಕರೀತಾರೆ. ಸೊ ಆವೃತ್ತ ಮಾರುತಗಳು ಅಂತ ಇದ್ದಾವ, ಆ ಆವೃತ್ತ ಮಾರುತಗಳಿಗೇನೆ ಚಂಡಮಾರುತಗಳು ಅಂತ ಕರಿತೀವಿ. ಆವೃತ್ತ ಮಾರುತಗಳಲ್ಲಿ ಯಾವ ಮಾರುತಗಳು ಅತ್ಯಂತ ಪ್ರಬಲ ಮತ್ತು ವಿಧ್ವಂಸಕಾರಿ ಆಗಿವೆ. ಉಷ್ಣವಲಯದ ಆವೃತ್ತ ಮಾರುತಗಳು ಅಂತ ಸಿಗ್ತಾವ. ಏನು? ಉಷ್ಣವಲಯದ ಆವೃತ್ತ ಮಾರುತಗಳು. ಈ ಉಷ್ಣವಲಯದ ಆವೃತ್ತ ಮಾರುತಗಳು ಏನಾಗಿರ್ತಾವಪ್ಪ ಅಂದ್ರೆ ಅತ್ಯಂತ ಪ್ರಬಲನೂ ಆಗಿರ್ತಾವ ಮತ್ತು ಬಹಳಷ್ಟು ವಿಧ್ವಂಸಕಾರಿನೂ ಕೂಡ ಆಗಿರ್ತಾವ. 78 ವಿವಿಧ ದೇಶಗಳಲ್ಲಿ ಆವೃತ್ತ ಮಾರುತಗಳಿಗಿರುವ ಹೆಸರುಗಳನ್ನು ಬರೆಯಿರಿ. ಸೊ ಬೇರೆ ಬೇರೆ ದೇಶಗಳಲ್ಲಿ ಆವೃತ್ತ ಮಾರುತಗಳಿಗೆ ಹೆಸರುಗಳಿದಾವ. ಚೀನಾ ಮತ್ತು ಜಪಾನಲ್ಲಿ ಟೈಫೂನ್ ಅಂತೀವಿ, ಅಮೆರಿಕ ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತೀವಿ, ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಸ್ ಅಂತೀವಿ, ಭಾರತದಲ್ಲಿ ಸೈಕ್ಲೋನ್ಗಳಂತೀವಿ, ನೆಕ್ಸ್ಟ್ ರಷ್ಯಾದಲ್ಲಿ ವಿರ್ಲ್ಫೂಲ್ ಅಂತ ಕರಿತೀವಿ. ಇದು ಏನಪ್ಪ ಅಂದರೆ ಆವೃತ್ತ ಮಾರುತಗಳಿಗಿರುವ ಹೆಸರುಗಳು. ಸ್ಥಳೀಯ ಮಾರುತಾದ್ರೂ ಒಂದು ಬರ್ತದ, ಆವೃತ್ತ ಮಾರುತಾದ್ರೂ ಒಂದು ಬರ್ತದ. ಸೊ ಎರಡರಲ್ಲಿ ಒಂದಂತೂ ಡೆಫಿನೆಟ್ ಆಗಿ ಎಕ್ಸಾಮ್ಗೆ ಬಂದೇ ಬರ್ತದೆ. ಭಾರತದಲ್ಲಿ ದಾಖಲಾದ ಪ್ರಬಲ ಆವೃತ್ತ ಮಾರುತಗಳು ಯಾವುವು? ಸೊ ಭಾರತ ದೇಶದಲ್ಲಿ ಯಾವೆಲ್ಲ ಒಂದು ಪ್ರಬಲ ಮಾರುತಗಳು ದಾಖಲಾಗಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಬೋಲಾ, ನರ್ಗೀಸ್, ನಿಶಾ, ಐಲಾ, ಲೈಲಾ, ಬಿಜಿಲಿ, ಝಲ್ತೇಸ್ ಇದಾವಲ್ಲ, ಇವೆಲ್ಲ ಏನಪ್ಪ ಅಂತಂದರೆ ಭಾರತ ದೇಶದಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಬಲ ಆವೃತ್ತ ಮಾರುತಗಳೇ ಆಗಿದ್ದಾವೆ. ಆರ್ದ್ರತೆ ಅಂದರೆ ಏನು? ವಾಯುವಿನಲ್ಲಿರುವ ನೀರಾವಿ ಅಥವಾ ತೇವಾಂಶದ ಪ್ರಮಾಣಕ್ಕೆ ಆರ್ದ್ರತೆ ಅಂತ ಕರೀತಾವೆ. ಆರ್ದ್ರತೆ ಅಳೆಯುವ ಮಾಪಕ ಯಾವುದಿದೆ? ಆರ್ದ್ರತಾ ಮಾಪಕ ಅಂತ ಸಿಗ್ತದ. ಆ ಆರ್ದ್ರತಾ ಮಾಪಕದ ಸಹಾಯದಿಂದನೇ ಏನು ಮಾಡ್ತಾರಪ್ಪ ಅಂತಂದರೆ ಆರ್ದ್ರತೆಯನ್ನು ಅಳಿತಾರೆ. ಆರ್ದ್ರತೆಯ ವಿಧಗಳು ಯಾವುವು? ಸಮಗ್ರ ಆರ್ದ್ರತೆ, ಸಾಪೇಕ್ಷ ಆರ್ದ್ರತೆ, ನಿರ್ದಿಷ್ಟ ಆರ್ದ್ರತೆ. ಇವು ಮೂರು ಏನಪ್ಪ ಅಂತಂದ್ರೆ ಆರ್ದ್ರತೆಯ ವಿಧಗಳು. ಸಮಗ್ರ ಆರ್ದ್ರತೆ ಅಂತ ಎದಕ್ಕೆ ಕರೀತಾರೆ? ಒಂದು ನಿರ್ದಿಷ್ಟ ಪ್ರಮಾಣದ ಗಾಳಿಯಲ್ಲಿರುವ ಒಟ್ಟು ತೇವಾಂಶಕ್ಕೆ ಏನಂತ ಕರೀತಾರೆ? ಸಮಗ್ರ ಆರ್ದ್ರತೆ ಅಂತ ಕರೀತಾರೆ. ಮೋಡಗಳು ಅಂದರೆ ಏನು? ವಾಯುಮಂಡಲದ ಉಷ್ಣಾಂಶ ಕಡಿಮೆಯಾದಾಗ ಅದರಲ್ಲಿರುವ ಜಲಾಶಯ ಘನೀಕರಣಗೊಂಡು ನಿರ್ಮಾಣವಾಗುವ ಸಣ್ಣ ಸಣ್ಣ ನೀರಿನ ಹನಿಗಳು ಅಥವಾ ಹಿಮಕಣಗಳ ರಾಶಿಗೆನೇ ಮೋಡ ಅಂತ ಕರಿತೀವಿ. ಮೋಡಗಳಲ್ಲಿ ಎಷ್ಟು ಪ್ರಕಾರ? ಅವು ಯಾವುವು? ಸೊ ಮೋಡಗಳಲ್ಲಿ 3 ಪ್ರಕಾರ ಬರ್ತಾವ: ಪದರು ಮೋಡ, ರಾಶಿ ಮೋಡ, ಹಿಮಕಣ ಮೋಡ ಅಂತಕ್ಕಂಥದ್ದು. ಸೊ ಇಷ್ಟು ನಾನು ಏನು ಮಾಡಿದ್ದೀನಿ, ಈ ವಿಡಿಯೋದಲ್ಲಿ 25 ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಇನ್ನಷ್ಟು 25 ಕ್ವಶನ್ಸ್ ಆದರೆ ಈ ಪಾಠ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ